ನಮಸ್ತೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಕಿಟೂಸ್ ನಡುಮನೆ ಬ್ಲಾಗ್ಗೆ ಸ್ವಾಗತ. ಮಂತ್ರಾಲಯಕ್ಕೆ ಹೋಗ್ಬೇಕಂತ ನಾವೆಲ್ಲ ರೆಡಿಯಾಗಿ ಮಾರ್ನಿಂಗ್ಗೆ ರಾಯರಿಗೆ ಪೂಜೆ ಮಾಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು 4 o'clockಗೆ ನಾವು ಯಶವಂತಪುರಕ್ಕೆ ಹೋದ್ವಿ. ಯಶವಂತಪುರ ರೈಲ್ವೆ ಸ್ಟೇಷನಿಂದ ಮಾರ್ನಿಂಗ್ ನೈಟ್ 11 o'clockಗೆ ನಾವು ರೀಚ್ ಆಗಬೇಕಾಗಿತ್ತು. ಅದು ಮಿಸ್ ಆಗಿ ಮಾರ್ನಿಂಗ್ 8:30ಗೆ ನಾವು ಮಂತ್ರಾಲಯಕ್ಕೆ ರೀಚ್ ಆದ್ವಿ. ಈಗ ನಾವು ಯಶವಂತಪುರಕ್ಕೆ ಹೋಗ್ತಾ ಇದ್ವಿ. ಅಲ್ಲಿಂದ ಮಾರ್ನಿಂಗ್ ವ್ಯೂಸ್ ಇದು ಆ್ಯಕ್ಚುಲಿ 4 o'clock 5 ಇರ್ಬೋದು. ತುಂಬಾ ಚೆನ್ನಾಗಿತ್ತು ವ್ಯೂಸ್ ನೋಡೋದಕ್ಕೆ. ಮಠದವ್ರದ್ದೇ ರೂಮ್ ಇದೆ. ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮೊದಲನೇ ದರ್ಶನಕ್ಕೆ ನಾವು ನಿಂತ್ಕೊಂಡ್ವಿ. ನೀವು ನೋಡ್ತಾ ಇರ್ಬೋದು, ತುಂಬ ಜನ ಇರೋ ಥರ ಕಾಣಿಸ್ತಾ ಇದೆ. ತುಂಬ ಜನ ಏನು ಇರಲಿಲ್ಲ ಒಳಗಡೆ ದರ್ಶನ ಮಾಡಬೇಕಾದ್ರೆ. ಮೊದಲನೇ ದರ್ಶನ ಅಲ್ವ, ಅವಾಗೆಲ್ಲರೂ ಒಟ್ಟಿಗೆ ಬಂದು ತುಂಬ ಕ್ರೌಡ್ ಇರೋ ಥರ ಫೀಲ್ ಆಗ್ತಿತ್ತು. ಬಟ್ ನಮಗೆ ಮನಸ್ಸಲ್ಲಿ ಇದ್ದಿದ್ದು ಒಂದೇ, ರಾಯರನ್ನ ನೋಡಬೇಕು. ಎಷ್ಟೇ ಜನ ಇದ್ದರು, ಎಷ್ಟೇ ರಶ್ ಇದ್ದರೂ ನಾನು ರಾಯರನ್ನ ನೋಡಬೇಕು ಅನ್ನೋದು ಅಷ್ಟೇ ಇತ್ತು. ಎಲ್ಲರೂ ದಯವಿಟ್ಟು ರಾಯರನ್ನ ದರ್ಶನ ಪಡ್ಕೊಳ್ಳಿ, ನನ್ನ ಜೊತೆ ಬನ್ನಿ ಅಂತ ಹೇಳ್ತೀನಿ. ಆ ರಾಯರನ್ನ ನೋಡೋದೇ ಒಂದು ಖುಷಿ, ಆ ಸಂಭ್ರಮ. ಹೆಣ್ಮಕ್ಳು ತಾಯಿ ಮನೆಗೆ ಹೋಗ್ಬೇಕಾದ್ರೆ ಹೇಗೆ ಸಂಭ್ರಮ ಇರುತ್ತೋ ಆ ಥರ ನಾನು ರಾಯರನ್ನ ನೋಡ್ಬೇಕಾದ್ರೆ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದೆ. ಮತ್ತು ನಮಗೆ ಗೊತ್ತಿಲ್ಲದಂಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು ನಾನು ರಾಯರನ್ನ ನೋಡಿದಾಗ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರೂ ರಾಯರ ದರ್ಶನ ಪಡೆದ್ರಿ ಅಂತ ಅಂದ್ಕೊತೀನಿ. ತುಂಬ ದಿನಗಳಿಂದ ಅನ್ಕೋತಾ ನಾನು ಒಂದು ಮಿನಿ ವ್ಲಾಗ್ ಮಾಡಬೇಕು, ನಂದು ಒಂದು ಯೂಟ್ಯೂಬ್ ಚಾನಲ್ ಅದು ರಾಯರ ಸನ್ನಿಧಿಯಿಂದನೇ ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿದ್ದೆ. ಅದೊಂದು ಈಡೇರಿತು. ಹಾಗಾಗಿ ನಾನು ತುಂಬ ಖುಷಿಯಾಗಿದ್ದೀನಿ. ನಿಮಗೂ ಕೂಡ ಖುಷಿ ಆಯಿತು ಅಂತ ಭಾವಿಸ್ತೀನಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.